ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಿನ್ನ ಜೊತೆ ನನ್ನ ಕತೆ ನಾಳಿನ ಸಂಚಿಕೆನಲ್ಲಿ ಏನಾಗ್ತಿದೆ ಅಂತ ಫಾಸ್ಟ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ. ರೋಚಕ ತಿರುವನ್ನೇ ತಿರುಗ್ತಾ ಇದೆ ನಿನ್ನ ಜೊತೆ ನನ್ನ ಕತೆ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್. ಈ ಕಡೆ ಪ್ರಸಾದಿ ಗಿಟಾರ್ ನುಡಿಸ್ಕೊಂಡು ಮನೆಯಲ್ಲಿ ಕೂತಿರ್ತಾನೆ. ಆಗ ರಾತ್ರಿ ಆಗಿರುತ್ತೆ. ಅದೇ ಟೈಮಲ್ಲಿ ಭೂಮಿ ಅಜಿತ್ಗೆ ಹಾಲು ಕೊಡ್ಬೇಕು ಅಂತ ಹೇಳ್ಬಿಟ್ಟು ಗ್ಲಾಸ್ ಅಲ್ಲಿ ಹಾಲು ತಗೊಂಡು ಹೋಗಿರ್ತಾಳೆ. ಅವಳು ತನ್ನ ಗಂಡನ್ಗೋಸ್ಕರ ಹಾಲು ತಗೊಂಡು ಹೋಗಿರ್ತಾಳೆ. ಭೂಮಿ ಯಾವಾಗ್ಲೂ ಅಷ್ಟೇ ಅಜಿತ್ಗೆ ಹಾಲು ಕೊಟ್ಬಿಟ್ಟೆ ಮಲ್ಕೊಳ್ಳೋದು, ಹಾಗಾಗಿ ಅಭ್ಯಾಸ ಆಗಿರುತ್ತೆ. ಸೊ ಹಾಗೇನೆ ಇವತ್ತು ಕೂಡ ಭೂಮಿ ಅಜಿತ್ಗೋಸ್ಕರ ಹಾಲನ್ನ ಕೂಡ ತಗೊಂಡು ಹೋಗ್ತಿರ್ತಾಳೆ. ಅದನ್ನ ಈ ಕಡೆ ಪ್ರಸಾದಿ ನೋಡ್ಬಿಡ್ತಾನೆ. ಅಲ್ಲ, ಈ ಮನಸ್ವಿನಿ ಪಿಕಾಸಿಗೆ ಹಾಲು ತಗೊಂಡು ಹೋಗಿ ಕೊಡ್ತಿದ್ದಾಳಲ್ಲ, ಅದು ಅವಳ ಮಾವಂಗೆ ಹಾಲು ಕೊಡ್ತಿದ್ದಾಳೆ. ಅದೇ ಹಾಲನ್ನ ನನಗ್ ತಂದ್ಕೊಟ್ರೆ ಆಗ ಹೇಗಿರುತ್ತಪ್ಪ ಅಂತ ಹೇಳ್ಬಿಟ್ಟು ಒಂದು ಕಲ್ಪನಾ ಲೋಕಕ್ಕೆ ಈ ಕಡೆ ಪ್ರಸಾದಿ ಹೋಗ್ಬಿಡ್ತಾನೆ. ಆ ಒಂದು ಕನಸಿನ ಲೋಕದಲ್ಲಿ ಫಸ್ಟ್ ನೈಟ್ ರೂಮ್ ಅಲ್ಲಿ ಫಸ್ಟ್ ನೈಟ್ ಎಲ್ಲ ಅರೇಂಜ್ಮೆಂಟ್ ಆಗಿರುತ್ತೆ. ಅಲ್ಲಿ ಪ್ರಸಾದಿ ಕೂಡ ಇರ್ತಾನೆ. ಭೂಮಿಗೋಸ್ಕರ ಇಲ್ಲಿ ಕಾಯ್ತಾ ಕೂತಿರ್ತಾನೆ. ಆ ಒಂದು ರೂಮ್ ಅಲ್ಲಿ ಎಲ್ಲ ಕೂಡ ಅರೇಂಜ್ಮೆಂಟ್ ಆಗಿರುತ್ತೆ. ಅಲ್ಲಿ ಪ್ರಸಾದಿ ಮತ್ತೆ ಭೂಮಿ ಮದ್ವೆ ಕೂಡ ನಡೆದೋಗಿರುತ್ತೆ. ಹಾಗಾಗಿ ಈ ಕಡೆ ಪ್ರಸಾದಿ ಫಸ್ಟ್ ನೈಟ್ ರೂಮ್ ಅಲ್ಲಿ ಭೂಮಿಗೋಸ್ಕರ ಹಾಲ್ ತರೋದನ್ನೇ ಕಾಯ್ತಾ ಇರ್ತಾನೆ. ಇನ್ನೇನು ಆ ಒಂದು ಮೂಮೆಂಟ್ ಅಲ್ಲಿ ಭೂಮಿ ಒಂದು ರೇಷ್ಮೆ ಸೀರೆನ ಉಟ್ಕೊಂಡು ಮುದ್ದಾಗಿ ಅಲಂಕಾರ ಮಾಡ್ಕೊಂಡು ಈ ಕಡೆ ಪ್ರಸಾದಿ ರೂಮ್ಗೆ ಮೆತ್ತಗ್ ಬರ್ತಾಳೆ ಹಾಲನ್ನ ತಗೊಂಡು. ಈ ಕಡೆ ಭೂಮಿ ಹಾಲ್ ತಗೊಂಡ್ ಬಂದಿದ ತಕ್ಷಣನೇ ಭೂಮಿನ ಹಿಡ್ಕೊಂಡ್ ಬಿಡ್ತಾನೆ. ಭುಜನ ಹಿಡ್ಕೊಂಡು, ಮನಸ್ವಿನಿ ಎಷ್ಟು ಮುದ್ದಾಗ್ ಕಾಣಿಸ್ತಿದ್ಯಾ ಅಂತ ಹೇಳ್ಬಿಟ್ಟು ಈ ಕಡೆ ಪ್ರಸಾದಿ ಭೂಮಿನೇ ನೋಡ್ಕೊಂಡು ಹೇಳ್ತಿರ್ತಾನೆ. ಭೂಮಿ ಈ ಕಡೆ ನಾಚಿ ನೀರಾಗ್ತಿರ್ತಾಳೆ. ಇನ್ನೇನು ಮನಸ್ವಿನಿನ ಇಟ್ಕೊಂಡು ಭುಜದ ಮೇಲೆ ಕೈ ಇಟ್ಟಾಗ ಹಿಂದಗಡೆ ತಿರುಗ್ ನೋಡಿದ್ರೆ ಶರ್ಟ್ ಕಾಲರ್ ಪಟ್ಟಿ ಇಟ್ಕೊಂಡಿರ್ತಾನೆ ಈ ಕಡೆ ನಮ್ ಸಾಹೇಬ್ರು ಅಜಿತ್. ಹಿಂದೆ ತಿರುಗ್ ನೋಡಿದ್ರೆ ಪಿಕಾಸು ಅಂತ ಈ ಕಡೆ ಪ್ರಸಾದಿ ಹೇಳ್ತಿರ್ತಾನೆ. ಈ ಕಡೆ ನಿಜವಾಗ್ಲೂ ಭೂಮಿ ಮೈನ ಮುಟ್ಟೋಕು ಕೂಡ ಪ್ರಸಾದಿಗೆ ಬಿಡಲ್ಲ ನಮ್ ಸಾಹೇಬ್ರು. ಯಾಕಂದ್ರೆ ಭೂಮಿನ ಅಪಾರವಾಗಿ ಪ್ರೀತಿಸ್ತಾರೆ. ಹಾಗಾಗಿ ಯಾರ್ ಕನ್ಸಲ್ಲೂ ಕೂಡ ಭೂಮಿ ಬರಬಾರ್ದು, ಆ ರೀತಿ ಒಂದು ಸೇಫ್ ಆಗಿ ನೋಡ್ಕೊತಾನೆ ಅಂತಾನೆ ಹೇಳ್ಬೋದು. ಇನ್ನೇನು ಈ ಕಡೆ ಭೂಮಿ ಹೆಗ್ಲ ಮೇಲೆ ಕೈ ಹಾಕೊಂಡಿರೋದನ್ನ ನೋಡ್ಬಿಟ್ಟು ಅಜಿತ್ಗೆ ಸಹಿಸ್ಕೊಳಕ್ ಆಗ್ದಲೆ ಈ ಕಡೆ ಪ್ರಸಾದಿಗೆ ಹಿಗ ಮುಗ ಬಾರ್ಸೋದಕ್ಕೆ ಶುರು ಮಾಡ್ತಾನೆ. ಆ ಕಡೆ ಅಜಿತ್, ಏ ಪಿಕಾಸು, ನೀನ್ ಓದಿ ಅಂತ ಅನ್ಕೊಂಡ್ಯಲ್ಲೋ, ಹೋದ್ ಜನ್ಮದಲ್ಲಂತೂ ಕಾಟ ಕೊಟ್ಟೆ, ಮತ್ತೆ ಈ ಜನ್ಮದಲ್ಲೂ ಬಂದಿಯಲ್ಲೋ ಕಾಟ ಕೊಡಕ್ಕೆ. ಪಿಕಾಸು ಹೊಡಿಬೇಡ ಹೊಡಿಬೇಡ ಅಂತ ಹೇಳ್ಬಿಟ್ಟು ಈ ಕಡೆ ಅಜಿತ್ ಬಾರಿಸಿದ್ದಾಗ ಈ ಕಡೆ ಹೊಡಿಬೇಡ ಪಿಕಾಸು ಹೊಡಿಬೇಡ ಅಂತ ಹೇಳ್ಬಿಟ್ಟು ಈ ಕಡೆ ಪ್ರಸಾದ್ ತಪ್ಪಿಸ್ಕೊತಿರ್ತಾನೆ. ಅಲ್ಲ ಕಣೋ ಮೋಟ್ ಮೆಣಸಿನ್ಕಾಯಿ, 3 ಅಡಿ ಇಲ್ಲ ನಿನ್ಗೆ ಇವಳು ಬೇಕಾ, ಈ ಮನಸ್ವಿನಿ ಬೇಕಾ, ನಿನಗೆ ಫಸ್ಟ್ ನೈಟ್ ಬೇಕೇನೋ, ಫಸ್ಟ್ ನೈಟ್ ಹಾಗೆ ಹೇಗೆ ಅನ್ಬಿಟ್ಟು ಮತ್ತೆ ಪ್ರಸಾದ್ಗೆ ಹಿಗ್ಗ ಮುಗ ಬಾರಿಸ್ತಿರ್ತಾನೆ. ಇನ್ನೇನು ಪ್ರಸಾದ್ ಕೆಳಗಡೆ ಬಿದ್ದೋಗ್ಬಿಡ್ತಾನೆ. ಸಾಹೇಬ್ರೆ ಬಿಡಿ ಸಾಹೇಬ್ರೆ, ಯಾಕೆ ಆತರ ಹೊಡಿತೀರಾ, ಬಿಡಿ ಸಾಹೇಬ್ರೆ ಅಂತ ಹೇಳ್ಬಿಟ್ಟು ಈ ಕಡೆ ಭೂಮಿ ಕೂಡ ಸಾಹೇಬ್ರಿಗೆ ತಡಿತಿರ್ತಾಳೆ, ಅಂದ್ರೆ ಅಜಿತ್ಗೆ ತಡಿತಿರ್ತಾಳೆ. ಅಂದ್ರೆ ಎಲ್ಲಾದ್ರೂ ಸತ್ಕಿತ್ ಹೋಗ್ಬಿಡ್ತಾನೇನೋ ಅನ್ಬಿಟ್ಟು ಈ ಕಡೆ ಭೂಮಿ ಕೂಡ ಭಯ ಆಗ್ತಿರುತ್ತೆ. ಹಾಗಾಗಿ ಹೇಗೋ ಮಾಡಿ ತಡಿತಿರ್ತಾಳೆ. ಆದ್ರೂ ಕೂಡ ಅಜಿತ್ ಅಂತೂ ಸಿಕ್ಕಾಪಟ್ಟೆ ಕೋಪ. ಹಿಗ್ಗ ಮುಗ ಬಾರಿಸ್ತಾನೆ ಇರ್ತಾರೆ. ಕಾಲಲ್ಲಿ ಕೂಡ ಒದಿತಿರ್ತಾನೆ. ಅಷ್ಟು ಸಿಟ್ಟು. ಸಾಯ್ಲಿ ಬಿಡು ಭೂಮಿ, ಸಾಯ್ಲಿ, ನನ್ನ ಹೆಂಡತಿನೇ ಬೇಕಾ ಇವನಿಗೆ, ನನ್ನ ಹೆಂಡತಿನೇ ಬೇಕೇನೋ ಹಾಗೆ ಹೇಗೆ ಅಂತ ಈ ಕಡೆ ಅಜಿತ್ ಮತ್ತೆ ಬಾರ್ಸೋದಕ್ಕೆ ಶುರು ಮಾಡ್ತಿರ್ತಾನೆ. ಅಯ್ಯೋ ಕಾಪಾಡಿ 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 ಪಿಕಾಸು ಹೊಡಿಬೇಡ ಅಂತ ಹೇಳ್ಬಿಟ್ಟು ಈ ಕಡೆ ಪ್ರಸಾದಿ ಕೂಡ ಕಿರ್ತಿರ್ತಾರೆ. ನಾನ್ ಯಾರಂತ ಗೊತ್ತೇನೋ, ನಾನು ಪೊಲೀಸ್ ಇನ್ಸ್ಪೆಕ್ಟರ್. ಸರಿಯಾಗಿ ಬಿಟ್ಟ ಅಂದ್ರೆ ಅಲ್ಲೇ ಕಚ್ಕೊಂಡ್ಬಿಡ್ಬೇಕು, ಭೂಮಿ ಒಳಗಡೆನೆ ಊತ್ ಹೋಗ್ಬಿಡ್ಬೇಕು ಅಂತ ಹೇಳ್ಬಿಟ್ಟು ಈ ಕಡೆ ಅಜಿತ್ ಕೂಡ ಆವಾಜ್ ಆಗ್ತಿರ್ತಾನೆ. ಬಿಟ್ಬಿಡು ಬಿಟ್ಬಿಡು ಪಿಕಾಸು, ನನ್ನ ಬಿಟ್ಬಿಡು ಅಂತ ಹೇಳಿ ಈ ಕಡೆ ಒದ್ದಾಡ್ತಿರ್ತಾನೆ ಪ್ರಸಾದಿ ಅಂತಾನೆ ಹೇಳ್ಬೋದು. ಇವಳು ಯಾರು ಗೊತ್ತೇನೋ, ನನ್ನ ಹೆಂಡತಿ ಇವಳು, ಮನಸ್ವಿನಿ ಅಲ್ಲ ಇವಳು, ಭೂಮಿ ನನ್ನ ಹೆಂಡತಿ ಜೊತೆಗೆ ಫಸ್ಟ್ ನೈಟ್ ಮಾಡಕ್ ಬಂದಿದ್ಯೇನೋ ಅಂತ ಹೇಳ್ಬಿಟ್ಟು ಈ ಕಡೆ ಮತ್ತೆ ಬಾರಿಸ್ತಾನೆ ಇರ್ತಾನೆ. ಪಿಕಾಸು ಪಿಕಾಸು ಹೊಡಿಬೇಡ, ಬಿಟ್ಬಿಡು 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 ಅಂತ ಹೇಳಿ ಒಂದೇ ಸಮಯ ಬಡ್ಕೋತಿರ್ತಾನೆ. ಆದ್ರೆ ಸಡನ್ ಆಗಿ ಬಿಟ್ಬಿಡು ಬಿಟ್ಬಿಡು ಅಂತ ಹೇಳಿ ಒದ್ದಾಡ್ತಿರುವಾಗ ಸಡನ್ ಆಗಿ ಈ ಕಡೆ ಪ್ರಸಾದಿಗೆ ಎಚ್ಚರ ಆಗ್ಬಿಡುತ್ತೆ. ನೋಡಿದ್ರೆ ಅದು ಕನ್ಸಿನ ಲೋಕ. ಅಯ್ಯೋ, ಕನ್ಸಲ್ಲೂ ಕೂಡ ಈ ಪಿಕಾಸು ನನ್ನ ಬಿಡಲ್ವಲ್ಲಪ್ಪ ಅಂತ ಹೇಳ್ಬಿಟ್ಟು ಒಂದ್ಸಲ ಎಚ್ಚರ ಆಗ್ಬಿಡ್ತಾನೆ. ಅಯ್ಯಪ್ಪ, ಇದೆಲ್ಲ ಕನ್ಸ, ಅಯ್ಯೋ ನಾನ್ ನಿಜ ಅಂತ ಅನ್ಕೊಂಡ್ಬಿಟ್ನಲ್ಲಪ್ಪ. ಅಲ್ಲ, ಕನ್ಸಲ್ಲೇ ಪಿಕಾಸು ಇಷ್ಟೊಂದು ಹೊಡಿತಾನೆ ಅಂತಂದ್ರೆ ಇನ್ನ ನಿಜವಾಗ್ಲೂ ಯಾವ ತರ ಹೊಡಿಬಹುದು ಹಬ್ಬಬ್ಬಾ ಅನ್ಕೊಂಡು ಹಾಗೆ ಭಯ ಪಡ್ತಿರ್ತಾನೆ ಈ ಕಡೆ ಪ್ರಸಾದಿ. ಅಲ್ಲ, ನಾನು ಕನ್ಸಲ್ಲೇ ಮನಸ್ವಿನಿನ ಮದ್ವೆ ಆಗಿ ಫಸ್ಟ್ ನೈಟ್ ಮಾಡ್ಕೊಂತೀನಿ ಅಂದಿದ್ಕೆ ಇಷ್ಟೊಂದು ಹೊಡ್ದ, ಇನ್ನೇನಾದ್ರೂ ನಿಜವಾಗ್ಲೂ ಮನಸ್ವಿನಿನ ಮದುವೆ ಆಗಿ ಫಸ್ಟ್ ನೈಟ್ ಮಾಡ್ಕೋತೀನಿ ಅಂದ್ರೆ ಇನ್ ಯಾವ ತರ ನನ್ಗೆ ಒದೆ ಬೀಳ್ಬೋದು ಅಂತ ಹೇಳ್ಬಿಟ್ಟು ಮತ್ತೆ ಕಲ್ಪನಾ ಲೋಕಕ್ಕೆ ಹೋಗ್ತಾನೆ ಈ ಕಡೆ ಪ್ರಸಾದಿ. ರಿಯಲ್ ಕೂಡ ಅಜಿತ್ ಬಂದು ಹಿಗ್ಗ ಮುಗ್ಗ ಹಾಗೆ ಬಾರಿಸ್ತಾನೆ. ಇನ್ನೇನು ಗನ್ ತಗೊಂಡು ಶೂಟ್ ಮಾಡಕ್ಕೆ ಹೋಗ್ಬಿಡ್ತಾನೆ. ಯಬ್ಬ ಯಬ್ಬ, ಗನ್ ತಗೊಂಡು ಶೂಟ್ ಮಾಡಕ್ ಬರ್ತಾನ. ಯಬ್ಬ ಪಿಕಾಸು, ಬೇಡಪ್ಪ ನಿನ್ ಸವಸ ಅನ್ಕೊಂಡು ಹಾಗೆ ಸೈಲೆಂಟ್ ಆಗಿ ಮುದ್ರುಕೊಂಡು ಹಂಗೆ ಬೈದಲ್ಲಿ ಕೂತಿರ್ತಾನೆ ಈ ಕಡೆ ಪ್ರಸಾದಿ. ಇಲ್ಲಪ್ಪ ಇಲ್ಲಪ್ಪ, ಮನಸ್ವಿನಿನ್ ಮಾತ್ರ ನಾನಂತೂ ಮದ್ವೆ ಮಾಡ್ಕೊಳ್ಳಲ್ಲ. ಅಯ್ಯಪ್ಪ, ನಾನೇನಾದ್ರೂ ಮದ್ವೆ ಮಾಡ್ಕೊಂಡ್ರೆ ಮನಸ್ವಿನಿನ ಈ ಪಿಕಾಸು ಮತ್ತೆ ನಾನ್ ಜೀವ ಸಹಿತ ಉಡಲ್ಲ, ಗನ್ ತಗೊಂಡ್ ಶೂಟ್ ಮಾಡ್ಬಿಡ್ತಾನೆ. ಅಪ್ಪಪ್ಪ, ಈ ಮನಸ್ವಿನಿ ಸಾವಾಸನೆ ಬೇಡ ಅಂತ ಹೇಳಿ ಮುದ್ರಕೊಂಡ್ ಕೂತಿರ್ತಾನೆ ಅಲ್ಲೇ. ಅಯ್ಯಯ್ಯಪ್ಪ, ಸದ್ಯ ಇದು ಕನ್ಸು ಏನಪ್ಪಾ ನಿಜ ಆಗ್ಬಿಟ್ಟಿದ್ರೆ ಅಯ್ಯಯ್ಯೋ ದೇವ್ರೆ ಅಂತ ಹೇಳ್ಕೊಂಡು ತುಂಬಾ ಭಯ ಪಡ್ತಿರ್ತಾರೆ ಈ ಕಡೆ ಪ್ರಸಾದಿ ಅವರು. ಇನ್ನೊಂದ್ ಕಡೆ ನಾರ್ಮಲ್ ಆಗಿ ಭೂಮಿ ಅಜಿತ್ಗೆ ಹಾಲ್ ತಗೊಂಡು ಹೋಗ್ತಿರ್ತಾಳಲ್ವಾ, ಆಗ ಇಷ್ಟೊತ್ತು ಈ ಕಡೆ ಪ್ರಸಾದಿ ಕನ್ಸ್ಕೊಂಡಿದ್ದ ಆಯ್ತು. ಈಗ ಭೂಮಿ ಅಜಿತ್ ರೂಮಿಗೆ ಹಾಲ್ ತಗೊಂಡು ಹೋಗ್ತಾಳೆ. ಸಾಹೇಬ್ರೆ ಹಾಲ್ ತಗೊಳ್ಳಿ ಅಂತ ಹೇಳ್ಬಿಟ್ಟು ಭೂಮಿ ಪ್ರೀತಿಯಿಂದ ಅಜಿತ್ಗೆ ಹಾಲನ್ನ ಕೊಡ್ತಾಳೆ. ಭೂಮಿ ಸ್ವಲ್ಪ ಬೇಜಾರಲ್ಲಿರ್ತಾಳೆ. ಆಗ ಈ ಕಡೆ ಭೂಮಿ ಮುಖನ ಅಜಿತ್ ನೋಡಿದಾಗ, ಯಾಕೆ ಭೂಮಿ ಸ್ವಲ್ಪ ಬೇಜಾರಾಗ್ದಂಗಿದೆ, ಏನಾಯ್ತು ಅಂತ ಹೇಳ್ಬಿಟ್ಟು ಈ ಕಡೆ ಅಜಿತ್ ಕೂಡ ಕೇಳ್ತಿರ್ತಾರೆ. ಆಗ ಈ ಕಡೆ ಆ ಪ್ರಸಾದಿ ಮುಳ್ಳಂದಿ, ಅವನಿಂದ ಎಷ್ಟೆಲ್ಲ ಸಮಸ್ಯೆ ಆಗ್ತಿದೆ ಸಾಹೇಬ್ರೆ, ಅಜ್ಜಿ ಬೇರೆ ವಿಚಿತ್ರವಾಗಿ ಆಡ್ತಿದ್ದಾರೆ, ಪ್ರಸಾದಿನ ಮದ್ವೆ ಆಗ್ಬೇಕು ಹಾಗೆ ಹೀಗೆ ಅಂತ ನನ್ಗದು ತಲೆ ಎಲ್ಲ ಬಿಸಿ ಆಗ್ಬಿಟ್ಟಿದೆ, ಬೇಜಾರಾಗ್ತಿದೆ ಸಾಹೇಬ್ರೆ ಅಂತ ಹೇಳ್ಬಿಟ್ಟು ಆ ಮುಳ್ಳಂದಿ ನೋಡ್ದೆ ನನಗೆ ಆಗಲ್ಲ ಸಾಹೇಬ್ರೆ, ಒಳ್ಳೆ ಕಳ್ಳನ್ ತರ ಇದ್ದಾನೆ, ಮಳ್ಳನ್ ತರ ಇದ್ದಾನೆ, ಒಳ್ಳೆ ಮೆಂಟ್ಲು ತರ ಇದ್ದಾನಲ್ಲ ಸಾಹೇಬ್ರೆ, ನಾನಂತೂ ಆ ಮುಳ್ಳಂದಿನ ಮದ್ವೆ ಆಗದೇ ಇಲ್ಲ ಸಾಹೇಬ್ರೆ ಅಂತ ಹೇಳ್ಬಿಟ್ಟು ಈ ಕಡೆ ಬೇಜಾರ್ ಮಾಡ್ಕೊಂಡಿರ್ತಾಳೆ ಈ ಕಡೆ ಭೂಮಿ. ಆಗ ಈ ಕಡೆ ಅಜಿತ್ ಸಿಕ್ಕಿದೆ ಚಾನ್ಸ್ ಅಂತ ಭೂಮಿ ಕಾಲೆಳೆದಕ್ಕೆ ಶುರು ಮಾಡ್ತಾನೆ. ಅಲ್ಲ ಭೂಮಿ, ನೋಡಕ್ಕೆ ತುಂಬಾ ಚೆನ್ನಾಗಿದ್ದಾನಲ್ವಾ, ಬೆಳ್ಳುಗಿದ್ದಾನೆ, ಹೈಟು, ಪರ್ಸನಾಲಿಟಿ, ಆಸ್ತಿವಂತ, ತುಂಬಾ ಚೆನ್ನಾಗಿದ್ದಾನಲ್ವಾ, ನೀನ್ ಹೇಳಿದೆ ಅಲ್ವಾ ಒಳ್ಳೆವನಾದ್ರೆ ಮದ್ವೆ ಆಗ್ತೀನಿ ಅಂತ ಹೇಳ್ಬಿಟ್ಟು. ಅವ್ನ್ಗೆ ಏನ್ ಕಮ್ಮಿ ಆಗಿದೆ, ಹಣ, ಆಸ್ತಿ, ಅಂತಸ್ತು,
ಒಳ್ಳೆಯವನು ಇದ್ದಾನೆ, ಎಲ್ಲಾನು ಕೂಡ ಇದೆಯಲ್ಲ, ಇನ್ನೇನು ಪ್ರಾಬ್ಲಮ್, ಸ್ವಲ್ಪ ತಲೆಹರಟೆ ಅಷ್ಟೇ, ಮದ್ವೆ ಆಗ್ತೀಯಲ್ಲ ಆಗ್ಬಿಡು ಅತ್ಲಾಗೆ ಅಜ್ಜಿ ಹೇಳ್ದಂಗೆ ಅಂತ ಹೇಳ್ಬಿಟ್ಟು ಈ ಕಡೆ ಅಜಿತ್ ಬೇಕು ಬೇಕು ಅಂತಾನೆ ಭೂಮಿ ಕಾಲೆಳೆದಕ್ ನೋಡ್ತಾನೆ. ಈ ಕಡೆ ಭೂಮಿ ಹಂಗೆ ಗುರಾಯಿಸ್ತಾಳೆ, ಸಾಯಿಬ್ರೇ ಅನ್ಕೊಂಡು ಕಿರ್ತಾಳೆ. ಸಾಯಿಬ್ರೆ ಏನ್ ಸಾಯಿಬ್ರೆ ನೀವ್ ಹೇಳಿದ್ದು, ಆ ಮುಳ್ಳಂದಿ ಜೊತೆ ನಾನ್ ಮದ್ವೆ ಆಗ್ಬೇಕಾ, ಏನ್ ಸಾಯಿಬ್ರೆ ಹೇಳ್ತಿದ್ದೀರಾ ನೀವು ಅಂತ ಹೇಳ್ಬಿಟ್ಟು ಈ ಕಡೆ ಭೂಮಿ ಅವಾಜ್ ಮೇಲೆ ಅವಾಜ್ ಆಗ್ತಿರ್ತಾಳೆ. ಈ ಕಡೆ ಅಜಿತ್ ಕಾಮಿಡಿ ಮಾಡ್ತಿರೋದಷ್ಟೇನೆ, ಆದ್ರೆ ಅದನ್ನ ಸೀರಿಯಸ್ ಆಗಿ ತಗೊಂಡಿರ್ತಾಳೆ ಈ ಕಡೆ ಭೂಮಿ. ಅಲ್ಲ ಸಾಹೇಬ್ರೆ, ಕಟ್ಕೊಂಡ್ ಹೆಂಡತಿನ ಇನ್ನೊಬ್ರ ಜೊತೆ ಮದ್ವೆ ಆಗು ಅಂತ ಹೇಳ್ತಿದ್ರಲ್ಲ, ನೀವ್ ಯಾವ ಸೀಮೆ ಗಂಡ ಅಂದ್ಬಿಟ್ಟು ಈ ಕಡೆ ರೇಗ್ ಬಿಡ್ತಾಳೆ. ಆಗ ಅಜಿತ್ತು ಅಲ್ಲ ಭೂಮಿ, ಅದು ಏನೋ ತಮಾಷೆಗೆ ಹೇಳಿದ್ದು ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಕನ್ವಿನ್ಸ್ ಮಾಡಕ್ ಟ್ರೈ ಮಾಡ್ತಾನೆ. ಹೋಗಿ ಸಾಹೇಬ್ರೆ ಅಂತ ಹೇಳ್ಬಿಟ್ಟು ಈ ಕಡೆ ಕೋಪ ಮಾಡ್ಕೊಂಡು ಅನ್ಕೊಂಡಿರ್ತಾಳೆ ಈ ಕಡೆ ಭೂಮಿ. ಅದು ಅಲ್ಲ ಭೂಮಿ, ನೋಡು ನಮ್ಮಿಬ್ರದ್ದು ಕಾಂಟ್ರಾಕ್ಟ್ ಮದ್ವೆದು ಒಪ್ಪಂದದ ಗಡುವು ಮುಗ್ದೋಗಿದೆ ಅಲ್ವಾ, ನೀನು ಕೂಡ ಅವತ್ತು ಹೇಳಿದ್ಯಲ್ಲ ಹುಡುಗ ಒಳ್ಳೆಯವನಾದ್ರೆ ಒಪ್ಕೋತೀನಿ ಅಂತ ಹೇಳ್ಬಿಟ್ಟು, ಅದಕ್ಕೆ ನಾನು ಹೇಳಿದ್ದು ಭೂಮಿ ಅಷ್ಟೇನೆ, ಬೇರೆ ಏನೇನಿಲ್ಲ. ನಿನ್ ಮನ್ಸಲ್ಲಿ ಏನಾದ್ರು ಬೇರೆ ಏನಾದ್ರು ಇದೆಯಾ ಅಂತ ಹೇಳ್ಬಿಟ್ಟು ಈ ಕಡೆ ಭೂಮಿ ಬಾಯಿಂದ ತನ್ನ ಪ್ರೀತಿ ವಿಚಾರವನ್ನ ಒಂದು ಬಾಯಿ ಬಿಡಿಸೋದಕ್ಕೆ ಅಜಿತ್ ಕೂಡ ಹೇಳ್ತಾನೆ. ಆದ್ರೆ ಈ ಕಡೆ ಭೂಮಿ ಕೂಡ ಏನು ಹೇಳೋದಿಲ್ಲ, ಮೌನವಾಗಿರ್ತಾಳೆ. ಈ ಕಡೆ ಭೂಮಿ ಕೂಡ ಸಾಹೇಬ್ರೆ ನನ್ನ ಐ ಲವ್ ಯು ಅಂತ ಹೇಳಿ ಸಾಹೇಬ್ರೆ, ಏಳೇಳು ಜನ್ಮಕ್ಕೂ ನೀವೇ ನನ್ ಗಂಡ ಅಂತ ನಿಮ್ ಜೊತೆನೆ ಇದ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಇವಳು ಕೂಡ ಸಾಹೇಬ್ರು ಅಂದ್ರೆ ಅಜಿತ್ಗೆ ಹೇಳ್ತಿರ್ತಾಳೆ. ಅದ್ ಮನ್ಸಲ್ಲಿ ಅನ್ಕೋತಿರ್ತಾಳೆ, ಇಬ್ರದು ಇದೇ ಹಣೆ ಬರ ಆಗೋಯ್ತು ಉದ್ದಕ್ಕೂ. ಇವಳು ಕೂಡ ಸಾಹೇಬ್ರೆ ಐ ಲವ್ ಯು ಅಂತ ಹೇಳಿ ಸಾಹೇಬ್ರೆ ಅಂತ ಇವಳು ಕೂಡ ಬಾಯ್ ಬಡ್ಕೊಳ್ಳೋದು ಮನ್ಸೊಳಗೆ. ಈ ಕಡೆ ಅಜಿತ್ ಕೂಡ ಅದೇ ತರ ಡೈಲಾಗು. ನಮ್ಗಂತೂ ಸಾಕಾಗೋಗಿದೆ ಫ್ರೆಂಡ್ಸ್, ನಿಮ್ ಕೂಡ ಏನಿಸ್ತಿದೆ ಕಮೆಂಟ್ ಅಲ್ಲಿ ತಿಳಿಸಿ. ಸೊ ಇಷ್ಟೆಲ್ಲ ಒಂದು ಸನ್ನಿವೇಶ ನಡೆಯುತ್ತೆ. ಈಗ ಅಜಿತ್ಗೆ ಅಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ತಿರತ್ತೆ. ಅಜಿತ್ಗೆ ಯಾಕೋ ಒಂಥರ ಬೇಜಾರಾಗ್ತಿರುತ್ತೆ, ಸೈಲೆಂಟ್ ಆಗಿ ಹೋಗಿ ಸೈಡ್ ಅಲ್ಲಿ ಕುತ್ಕೊಂಡ್ಬಿಡ್ತಾನೆ. ಈ ಕಡೆ ಭೂಮಿ ಬಂದ್ಬಿಟ್ಟು, ಸಾಹೇಬ್ರೆ ಏನಾಯ್ತು ಸಾಹೇಬ್ರೆ, ನಾನು ಕೂಡ ಒಂದ್ ಮಾತನ್ನ ಕೇಳ್ಬೇಕು ಅಂತ ಇದೀನಿ, ತುಂಬಾ ದಿನದಿಂದ ಕೇಳ್ಬೇಕು ಅಂತಿದ್ದೀನಿ, ಇವತ್ತು ಕೇಳ್ತಾ ಇದ್ದೀನಿ ಸಾಹೇಬ್ರೆ ಅಂತ ಹೇಳ್ಬಿಟ್ಟು, ನನ್ನ ಮನಸ್ಸಲ್ಲಿರೋ ಒಂದು ಮಾತಿದೆ, ಅದನ್ನ ಕೂಡ ನಿಮ್ಗೆ ಹೇಳ್ಬೇಕು ಅಂತ ಹೇಳಿದಾಗ, ಹೇಳು ಭೂಮಿ ಅಂತ ಹೇಳ್ಬಿಟ್ಟು ಈ ಕಡೆ ಅಜಿತ್ ಮತ್ತೆ ಕಾಯೋದಕ್ಕೆ ಶುರು ಮಾಡ್ತಾನೆ. ಅದು ಸಾಹೇಬ್ರೆ ಏನ್ ಗೊತ್ತಾ ಸಾಹೇಬ್ರೆ, ಅದು ಅದು ಅಂತ ಹೇಳ್ತಿದಾಗ ಈ ಕಡೆ ತೊದಲ್ತಿರ್ತಾಳೆ. ಈ ಕಡೆ ಹೇಳು ಭೂಮಿ ಅಂತ ಹೇಳಿದಾಗ, ಸಾಹೇಬ್ರೆ ನಾನು ಯಾಕೋ ಇಲ್ಲಿಂದ ನಿಮ್ಮನ್ನ ಬಿಟ್ಟು ಹೋಗ್ಬೇಕು ಅಂತ ಅನಿಸ್ತಿಲ್ಲ ಸಾಹೇಬ್ರೆ, ನಾನು ನಿಮ್ ಜೊತೆನೆ ಇರ್ಬೇಕು ಅಂತ ಅನಿಸ್ತಿದೆ ಸಾಹೇಬ್ರೆ, ನಾನು ನಿಮ್ಮನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ಅನ್ಸುತ್ತೆ ಸಾಹೇಬ್ರೆ, ಯಾಕೋ ಗೊತ್ತಿಲ್ಲ ಸಾಹೇಬ್ರೆ, ನಿಮ್ಮನ್ನ ಬಿಟ್ಟು ಹೋಗೋಕ್ ಮನ್ಸಲ್ಲ, ಈ ನಿಮ್ಮ ಕುಟುಂಬ, ಈ ಒಂದು ಫ್ಯಾಮಿಲಿನ, ಈ ಒಂದು ನನ್ನ ಕುಟುಂಬನ ಬಿಟ್ಟು ಹೋಗೋದಕ್ಕೆ ಮನ್ಸಿಲ್ಲ ಸಾಹೇಬ್ರೆ, ನನ್ ಮನ್ಸಲ್ಲಿ ಏನ್ ಆಗ್ತಿದೆ ಅಂತ ಗೊತ್ತಿಲ್ಲ, ನಿಮ್ಮನ್ನ ಒಂದು ಕ್ಷಣನೂ ಕೂಡ ಬಿಟ್ಟಿರಕ್ ಆಗ್ದಿರಷ್ಟು ಪ್ರೀತಿ ಮಾಡ್ತಿದ್ದೀನಿ ಸಾಹೇಬ್ರೆ ಅಂತ ಈ ಕಡೆ ಭೂಮಿ ಎಲ್ಲ ಸತ್ಯವನ್ನ ಕೂಡ ಹೇಳಿದಾಗ, ಈ ಕಡೆ ಅಜಿತ್ತು ರೋಗಿ ಬಯಸಿದ್ದು ಹಾಲು ಅನ್ನ, ಡಾಕ್ಟರ್ ಹೇಳಿದ್ದು ಹಾಲು ಅನ್ನೋ ತರ ಫುಲ್ ಕುಣಿದು ಕುಪ್ಪಳಿಸ್ತಾನೆ. ಭೂಮಿ ಅನ್ಕೊಂಡು ಭೂಮಿನ ಎತ್ಕೊಂಡ್ ಬಿಡ್ತಾನೆ. ಭೂಮಿ ಕೂಡ ಐ ಲವ್ ಯು ಸಾಹೇಬ್ರೆ ಅಂದಾಗ ಈ ಕಡೆ ಅಜಿತ್ ಕೂಡ ಐ ಲವ್ ಯು ಭೂಮಿ ಅಂತ ಹೇಳ್ಬಿಟ್ಟು ಈ ಕಡೆ ಒಂದು ರೌಂಡ್ ಬರ್ತಾನೆ. ಆಗ ಸಾಹೇಬ್ರೆ ಬಿಡಿ ಇಲ್ಲಿ ಅಂತ ಹೇಳ್ಬಿಟ್ಟು ಕೆಳಗಡೆ ಇಳಿಸಿದಾಗ, ಸಾಹೇಬ್ರೆ ನನಗೆ ಗೊತ್ತಿತ್ತು ನೀವು ನನ್ನನ್ನ ಪ್ರೀತಿ ಮಾಡ್ತಿದ್ದೀರಾ ಅಂತ ನಂಗೆ ಚೆನ್ನಾಗಿ ಗೊತ್ತಿತ್ತು ಸಾಹೇಬ್ರೆ, ಆದ್ರೆ ಕೊನೆಗೂ ನೀವಂತೂ ಹೇಳಲೇ ಇಲ್ಲ, ಅದಕ್ಕೆ ನಾನೇ ಹೇಳ್ಬಿಟ್ಟೆ ಸಾಹೇಬ್ರೆ ಅಂತ ಹೇಳಿ ಈ ಕಡೆ ಭೂಮಿ ಕೂಡ ಹೇಳ್ತಿರುವಾಗ, ಈ ಕಡೆ ಅಜಿತ್ಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಿರಲ್ಲ. ಸಿಕ್ಕಾಪಟ್ಟೆ ಖುಷಿ ಆಗ್ತಿರತ್ತೆ. ಸಾಹೇಬ್ರೆ ಇನ್ಮೇಲೆ ನಾನು ಇನ್ ಬೇರೆ ಯಾರನ್ನು ಕೂಡ ಕಣ್ಣೆತ್ತು ಕೂಡ ನೋಡ, ಆ ಮುಳ್ಳಲಿನ ಮೊದಲು ಓಡಿಸ್ಬೇಕು, ಆ ಪ್ರಸಾದಿನ ಮೊದಲು ಓಡಿಸಿ ಸಾಹೇಬ್ರೆ, ನನಗೆ ಗೊತ್ತಿಲ್ಲ ಸಾಹೇಬ್ರೆ, ನಾನ್ ನಿಮ್ಮನ್ನೇ ಮಾತ್ರನೇ ಕಣ್ಣೆತ್ತಿ ನೋಡೋದು, ನೀವೇ ನನ್ ಗಂಡ, ಏಳೇಳು ಜನ್ಮದಲ್ಲಿ ಕೂಡ ನೀವೇ ನನ್ ಗಂಡ ಆಗಿರ್ಬೇಕು ಅಂತ ನಾನ್ ಬಯಸ್ತೀನಿ ಸಾಹೇಬ್ರೆ, ಮೊದಲು ಆ ಮುಳ್ಳಂದಿನ ಓಡಿಸಿ ಸಾಹೇಬ್ರೆ, ನಿಂಗವಜ್ಜಿಗೆ ಹೇಳ್ಬಿಟ್ಟು ಹಾಗೆ ಹೀಗೆ ಅಂತ ಈ ಕಡೆ ಭೂಮಿ ಕೂಡ ಹೇಳ್ತಿದ್ದಾಳೆ. ಸರಿ ಆಯ್ತು ಭೂಮಿ, ಆ ಮುಳ್ಳಂದಿನ ಹೇಗಾದ್ರೂ ಮಾಡಿ ನಾನು ಇಲ್ಲಿಂದ ಓಡಿಸ್ತೀನಿ ಅಂತ ಹೇಳ್ಬಿಟ್ಟು ಈ ಕಡೆ ಅಜಿತ್ ಕೂಡ ಹೇಳ್ತಿರ್ತಾರೆ. ಏನ್ ಗೊತ್ತಾ ಸಾಹೇಬ್ರೆ, ನಾನೇನಾದ್ರೂ ಈ ಮನೆಯಿಂದ ಹೋಗುವಂತ ಪರಿಸ್ಥಿತಿ ಬಂದ್ಬಿಟ್ರೆ, ನನ್ ಕತ್ತಲ್ಲಿರುವ ತಾಳಿ ಅಂತೂ ತೆಗಿಯಲ್ಲ ಸಾಹೇಬ್ರೆ, ಜೀವನ ಪರ್ಯಂತ ಈ ತಾಳಿ ಜೊತೆನೆ ಬದುಕ್ಬಿಡ್ತೀನಿ ಸಾಹೇಬ್ರೆ, ನೀವೇ ನನ್ ಗಂಡ ಅಂತ ಮನಸ್ಸಲ್ಲಿ ಇಟ್ಕೊಂಡು ಆರಾಧನೆ ಮಾಡ್ಕೊಂಡು ಬದುಕ್ಬಿಡ್ತೀನಿ ಸಾಹೇಬ್ರೆ ಅಂದಾಗ ಈ ಕಡೆ ಅಜಿತ್ ಒಂದು ಭೂಮಿ ಬಾಯಿ ಮೇಲೆ ಕೈಡ್ನ ಇಡ್ತಾನೆ. ಹಾಗೇನೆ ಅಜಿತ್ನ ಈ ಕಡೆ ಭೂಮಿ ತಪ್ಕೊಂಡ್ಬಿಡ್ತಾಳೆ, ಅಜಿತ್ ಕೂಡ ಭೂಮಿನ ತಪ್ಕೊಂಡ್ಬಿಡ್ತಾಳೆ. ಈ ಕಡೆ ಭೂಮಿ ಹಣೆಗೆ ಮುತ್ತು ಕೊಟ್ಬಿಡ್ತಾನೆ ಅಜಿತ್, ಈ ಕಡೆ ಅಜಿತ್ಗೂ ಕೂಡ ಭೂಮಿ ಮುತ್ತು ಕೊಟ್ಬಿಡ್ತಾಳೆ. ಕೊನೆಗೂ ಈ ಕಡೆ ಭೂಮಿ ಅಜಿತ್ ಹತ್ರ ತನ್ನ ಮನಸ್ಸಿನಲ್ಲಿರುವಂತಹ ಪ್ರೀತಿ ಎಲ್ಲ ವಿಚಾರವನ್ನು ಕೂಡ ಈ ಕಡೆ ಅಜಿತ್ ಹತ್ರ ಹೇಳ್ಕೊಂಡೇ ಬಿಡ್ತಾಳೆ. ಇನ್ನೊಂದ್ ಕಡೆ ಈ ಪ್ರಸಾದ್ ಮುದ್ರಕೊಂಡ್ ಕೂತಿರ್ತಾನೆ. ಅಯ್ಯಯ್ಯಪ್ಪ, ಈ ಪಿಕಾಸು ಸವಾಸನೆ ಬೇಡ, ನನ್ಗ ಆ ಮನಸ್ವಿನಿ ಸವಾಸನೂ ಬೇಡ, ನಾನಂತೂ ಈ ಮನಸ್ವಿನ ಮದ್ವೆ ಆಗಲ್ಲ, ಹೇಗಾದ್ರೂ ಮಾಡಿ ಈ ನಿಂಗವಜ್ಜಿಗೆ ನನ್ಗೆ ಮನಸ್ವಿನಿ ಇಷ್ಟ ಇಲ್ಲ ಅಂತ ಹೇಳ್ಬೇಕಲ್ಲಪ್ಪ, ಅಯ್ಯಯ್ಯಪ್ಪ ಅವ್ರ ಸವಾಸನೆ ಬೇಡ, ಅವ್ಳ ಸವಾಸನೂ ಬೇಡ, ಸುಲೋಚನೂ ಬೇಡ, ಹಾಗೆ ಹೀಗೆ ಅನ್ಬಿಟ್ಟು ಈ ಕಡೆ ಪ್ರಸಾದಿ ಭಯ ಪಟ್ಕೊಂಡು ನಿಂಗವಜ್ಜಿ ಹತ್ರ ಹೇಳೋಕೆ ರೆಡಿ ಆಗ್ತಾನೆ. ಕೊನೆಗೂ ಧೈರ್ಯ ಮಾಡ್ಬಿಟ್ಟು, ಮಂದಾಕಿನಿ ಎಲ್ಲಿದ್ಯಾ ಮಂದಾಕಿನಿ ಅಂತ ಹೇಳ್ಬಿಟ್ಟು ಈ ಕಡೆ ಪ್ರಸಾದಿ ನಿಂಗವಜ್ಜಿ ಹತ್ರ ಹೋಗ್ತಾನೆ. ಈ ಕಡೆ ಪ್ರಸಾದಿ ನಿಂಗವಜ್ಜಿ ಬಂದ ತಕ್ಷಣ ಉದ್ದುದ್ದ ಕಾಲಿಗೆ ಬಿದ್ದು ಬಿಡ್ತಾನೆ. ನಿಂಗವಜ್ಜಿ ಕಾಲಿಗೆ ಏನಾಯ್ತು ಎದೋಳ ಪ್ರಸಾದಿ, ಏನಾಯ್ತು ಏನೋ ಹೇಳೋ ಕಂದ ಅಂತ ಹೇಳ್ಬಿಟ್ಟು ಈ ಕಡೆ ಪ್ರಸಾದಿನ ಎಬ್ಬಿಸ್ತಾರೆ. ದಯವಿಟ್ಟು ಕ್ಷಮಿಸ್ಬಿಡು ಮಂದಾಕಿನಿ, ನನ್ಗೆ ಮದ್ವೆನೇ ಬೇಡ, ನಾನಂತೂ ಮದ್ವೆ ಆಗಲ್ಲ, ನಾನ್ ಹೀಗೆ ಸನ್ಯಾಸಿಯಾಗಿ ಇದ್ಬಿಡ್ತೀನಿ ನಿಂಗವಜ್ಜಿ, ಆಗಲ್ಲ, ನಾನ್ ಮದ್ವೆ ಆಗಲ್ಲ, ನನಗೆ ಮದ್ವೆ ಬೇಡ, ನಾನ್ ಸನ್ಯಾಸಿಯಾಗಿದ್ರು ಇರ್ತೀನಿ, ನಾನ್ ಮಾತ್ರ ಮದ್ವೆ ಆಗಲ್ಲ ಅಂದ್ಬಿಟ್ಟು ಈ ಕಡೆ ಒಳ್ಳೆ ಪಾಠ ಓದಂಗೆ ಓದಿರ್ತಾನೆ. ಏನೋ ಆಯ್ತು ಪ್ರಸಾದಿ, ಹೇಳೋ ಏನೋ ಆಯ್ತು, ಯಾಕೋ ಯಾಕೋ ಅಂತ ಹೇಳ್ಬಿಟ್ಟು ಈ ಕಡೆ ನಿಂಗವಜ್ಜಿ ಕೂಡ ಕೇಳ್ತಿರ್ತಾರೆ. ಮಂದಾಕಿನಿ, ಆ ಮನಸ್ವಿನಿ ಮಾತ್ರ ನಾನ್ ಮದ್ವೆ ಆಗಲ್ಲ, ನನ್ನ ಬಿಟ್ಬಿಡಿ ಪ್ಲೀಸ್ ಪ್ಲೀಸ್ ಅಂತ ಹೇಳ್ಬಿಟ್ಟು ಈ ಕಡೆ ಪ್ರಸಾದಿ ಒಂದೇ ಸಮನೆ ಎದ್ರುಕೊಂಡು ಹೇಳ್ತಿರುವಾಗ ಈ ಕಡೆ ನಿಂಗವಜ್ಜಿಗೆ ಏನು ಕೂಡ ಅರ್ಥ ಆಗ್ತಿರಲ್ಲ. ಏನ್ ಹೇಳೋ ಏನೋ ಆಯ್ತು ಅಂತ ಹೇಳಿದ್ರು ಕೂಡ ಈ ಕಡೆ ಬಿಟ್ಬಿಡು ಸಾರಿ ಕ್ಷಮಿಸ್ಬಿಡು ನಿಂಗವಜ್ಜಿ, ಸಾರಿ ಸಾರಿ ಮಂದಾಕಿನಿ, ಅಯ್ಯೋ ಡಾರ್ಲಿಂಗ್ ಸಾರಿ ಅಂತ ಹೇಳ್ಬಿಟ್ಟು ಈ ಕಡೆ ಒಂದೇ ಸಮನೆ ಸಾರಿ ಕೇಳ್ತಿರ್ತಾನೆ ನಿಂಗವಜ್ಜಿಗೆ. ಆಗ ಈ ಕಡೆ ಪ್ರಸಾದಿ ಇದ್ದವನು, ಅಲ್ಲ ಮಂದಾಕಿನಿ ಏನ್ ಗೊತ್ತಾ, ನಾನೇನಾದ್ರೂ ಮನಸ್ವಿನಿನ ಮದ್ವೆ ಆಗ್ಬಿಟ್ರೆ ಆ ಪಿಕಾಸು ಇದಾನಲ್ಲ ಪಿಕಾಸು, ಅವನಂತೂ ನನ್ನ ಕೊಲೆನೆ ಮಾಡ್ಬಿಡ್ತೇನೆ, ನಾನಂತೂ ಮನಸ್ವಿನಿನ ಮದ್ವೆ ಆಗಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ಪ್ರಸಾದಿ ಹೇಳ್ಬಿಡ್ತಾನೆ.
ಈ ಕಡೆ ಶ್ರವಣ್ ಎಲ್ಲಾನು ಕೂಡ ಕೇಳಿಸ್ಕೊಂಡು ಶ್ರವಣ್ ಬೇಕು ಅಂತಾನೆ ಪ್ರಸಾದಿಗ್ ಹೊಡಿಬೇಕು ಅಂತಾನೆ ಬರ್ತಾನೆ. ಏನೋ ಒಂದ್ಸಲ ಮದ್ವೆ ಆಗ್ತೀನಿ ಅಂತೀಯ, ಒಂದ್ಸಲ ಮದ್ವೆ ಆಗಲ್ಲ ಅಂತ ಅಂತೀಯ. ಏನೋ ನನ್ ಮಗಳನ್ನ ಗೊಂಬೆ ಗೊಂಬೆ ಅಂತ ಅನ್ಕೊಂಡಿದ್ದೀನೋ ಏನೋ ಅವಾಗ್ಲೇ ನೋಡಿದ್ರೆ ಮದ್ವೆ ಆಗ್ತೀನಿ ಅಂತೀಯ, ಇವಾಗ ನೋಡಿದ್ರೆ ಮದ್ವೆ ಆಗಲ್ಲ ಅಂತೀಯ. ಏನೋ ನನ್ ಮಗಳು ಏನೋ ಆಟೋ ಕೆಟ್ಟಿರೋ ಗೊಂಬೆ ಅನ್ಕೊಂಡಿದ್ದೀನೋ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಶ್ರವಣ್ ಈಗ ಮುಖ ಈ ಕಡೆ ಪ್ರಸಾದಿ ಕೆನ್ನಿಗೆ ಬಾರಿಸ್ಬಿಡ್ತಾರೆ. ಒಟ್ಟಾರೆ ಎಲ್ರ ಮೇಲೂ ಕೂಡ ಭಯ ಬಿದ್ಕೊಂಡು ಪ್ರಸಾದಿನ ಇಲ್ಲಿಂದ ಓಡಿಸ್ಬೇಕು ಅನ್ನೋದು ಇಲ್ಲಿ ಶ್ರವಣ್ ಪ್ಲಾನ್ ಆಗಿರತ್ತೆ. ಈ ಕಡೆ ರಾಮ್ ಕೂಡ ಬಂದು ಈ ಕಡೆ ಪ್ರಸಾದಿಗೆ ಏನು ಅನ್ಕೊಂಡಿದ್ಯಾ ನಮ್ ಭಾವನ್ ಮಗಳು ಏನು ಅನ್ಕೊಂಡಿದ್ಯಾ ಹಾಗೆ ಹೀಗೆ ಅಂದ್ಬಿಟ್ಟು ಮತ್ತೆ ರಾಮ್ ಕೂಡ ಹೊಡಿತಾರೆ. ಈ ಕಡೆ ಮತ್ತೆ ತಿರ್ಗಾ ಈ ಕಡೆ ಸಂಗೀತ ಬಂದ್ಬಿಟ್ಟು ಅವಳು ಕೂಡ ಹಿಗ್ಗ ಮುಖ ಬಾರಿಸ್ತಾನೆ ಇರ್ತಾಳೆ. ಎಲ್ರೂ ಹತ್ರನೂ ಕೂಡ ಪೆಟ್ಟು ತಿನ್ನದೇ ಆಯ್ತು ಈ ಪ್ರಸಾದಿಗೆ. ಎಲ್ರು ಹೊಡೆದು ಪ್ರಸಾದಿ ಶರ್ಟ್ ಪೂರ್ತಿ ಹರ್ದೋಗಿರುತ್ತೆ, ಮುಖ ಎಲ್ಲ ಪಂಚರ್ ಆಗಿರುತ್ತೆ. ಆಗ ಈ ಕಡೆ ಕೇಶವನ್ ಹೆಂಡತಿ ಇದ್ದಳು, ಅಯ್ಯೋ ಅಯ್ಯೋ ನನ್ ಕಂದ ನನ್ ಮಗನೇ ಏನೋ ಆಯ್ತು, ಯಾಕ್ರೋ ಎಲ್ಲ ಹೊಡಿತಿದ್ದೀರಾ, ಬಿಟ್ಬಿಡಿ ನನ್ ಕಂದನ್ ಬಿಟ್ಬಿಡಿ. ಇರು ಪ್ರಸಾದಿ ಹೋಗ್ಲಿ ಬಿಡು ನನ್ ಕಂದ ಬಿಡು, ಇವಳು ಬೇಡ ಅಂದ್ರೆ ಬಿಡು, ಬೇರೆ ಹುಡುಗಿನ ಒಳ್ಳೆ ಹುಡುಗಿನ ತಗೊಬಂದು ನಿನ್ಗೆ ಮದ್ವೆ ಮಾಡ್ತೀನಿ ಪ್ರಸಾದಿ. ಏನೋ ಆಯ್ತು ಕಂದ ನನ್ ಮಗನೇ ಅಂತ ಹೇಳ್ಬಿಟ್ಟು ಬಾಚಿ ಬಾಚಿ ತಪ್ಕೊಂಡಿರ್ತಾಳೆ ಈ ಕಡೆ ಕೇಶವನ್ ಹೆಂಡತಿ ರಾಧನ್ಗೆ ಪ್ರಸಾದಿ ಮೇಲೆ ಸಿಕ್ಕಾಪಟ್ಟೆ ಒಂಥರ ಅಟ್ಯಾಚ್ಮೆಂಟ್ ಅಂತಾನೆ ಹೇಳ್ಬೋದು. ಅಯ್ಯೋ ಬೇರೆ ಹುಡುಗಿನೂ ಬೇಡ, ನೀವೂ ಬೇಡ, ನಿಮ್ ಮನೆನೂ ಬೇಡ, ನಾನಂತೂ ಹೊರಟೋಗ್ತೀನಿ ಅನ್ಬಿಟ್ಟು ಓಡೋಗ್ತಿರ್ತಾರೆ ಈ ಕಡೆ ಪ್ರಸಾದಿ. ಈ ಕಡೆ ಕುಂಟ್ಕೊಂಡು ಪ್ರಸಾದಿ ಓಡೋಗ್ತಿರುವಾಗ ಮನೆಯವರೆಲ್ಲರೂ ಕೂಡ ಬಿದ್ದು ಬಿದ್ದು ನಗ್ತಿರ್ತಾರೆ. ಈ ಕಡೆ ನಿಂಗವಜ್ಜಿಗಂತೂ ಬೇಜಾರಾಗ್ತಿರುತ್ತೆ. ಛೆ ನಮ್ ಪ್ರಸಾದಿ ಒಳ್ಳೆ ಹುಡುಗ, ಮನಸ್ವಿನಿ ಮದ್ವೆ ಆಗ್ತೀನಿ ಅಂತ ಬಂದಿದ್ದ, ಪಾಪ ಕೈ ಕಾಲೆಲ್ಲ ಮುರ್ಕೊಂಡು ಹೋಗ್ತಿದ್ದಾನಲ್ಲಪ್ಪ ಅನ್ಬಿಟ್ಟು ಈ ಕಡೆ ನಿಂಗವಜ್ಜಿ ಕೂಡ ಫೀಲ್ ಮಾಡ್ಕೊತಿರ್ತಾರೆ. ಕೊನೆಗೂ ಪ್ರಸಾದಿ ಕೈ ಕಾಲೆಲ್ಲ ಮುರ್ಸ್ಕೊಂಡು ಕುಂಟಾಕೊಂಡು ಹೋಗ್ಬಿಡ್ತಾನೆ. ಈ ಕಡೆ ಅಜಿತ್ ಭೂಮಿ ಕೂಡ ಇಬ್ರು ಕೂಡ ಕೊನೆಗೂ ಒಂದಾಗ್ತಾರೆ. ಸೊ ಇಲ್ಲಿಗೆ ಈ ಒಂದು ವಿಡಿಯೋ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ. ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಕಾದು ನೋಡೋಣ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅಂಡ್ ಟೇಕ್ ಕೇರ್. ಬೈ ಫ್ರೆಂಡ್ಸ್.